ಎಲ್ಲರಿಗೂ ನಮಸ್ಕಾರ. ಹಿಂದಿನ ತರಗತಿಯಲ್ಲಿ ಗಾಂಧಿ ಎಂಬ ಲೇಖನವನ್ನು ಬರೆದಿರುವ ಲೇಖಕ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ಕಿರು ಪರಿಚಯವನ್ನು ನೋಡಿದ್ದೇವೆ. ಹಾಗೂ ಈ ಗಾಂಧಿ ಎಂಬ ಲೇಖನದ ಆಶಯವನ್ನು ನೋಡಿದ್ದೇವೆ. ಇಂದು ಪಾಠವನ್ನು ಮುಂದುವರಿಸ್ತಾ ಇದ್ದೇವೆ. ಒಂದು ದಿನ ಬಳ್ಳಕೆರೆ ಎಂಬ ಹಳ್ಳಿಯಿಂದ ಹೊತ್ತು ಮೂಡುವುದಕ್ಕೆ ಮುಂಚೆಯೇ ಬಂದು ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದ ಒಬ್ಬ ಹೆಂಗಸು ಮತ್ತು ಸುಮಾರು 15 ವರ್ಷದ ಹುಡುಗ ಬಹಳ ಹೊತ್ತಿನವರೆಗೂ ಯಾರ ಗಮನಕ್ಕೂ ಬರದೆಯೇ ಬಿದ್ದಿದ್ದರು. ಆ ಹೆಂಗಸು ಆ ಹುಡುಗನ ತಾಯಿ. ಸುಮಾರು 40ರ ಪ್ರಾಯ. ಹುಡುಗ ವರಾಂಡದಲ್ಲಿ ಕಂಬಕ್ಕೆ ಒರಗಿ ಆಸ್ಪತ್ರೆಗೆ ಬಂದು ಹೋಗುವವರನ್ನು ಯಾವ ಕುತೂಹಲವೂ ಇಲ್ಲದೆ ನೋಡುತ್ತಾ ಕುಳಿತಿದ್ದ. ಅವನಿಗೆ 15 ವರ್ಷಕ್ಕೆ ಪ್ರಪಂಚದ ಮೇಲೆ ಒಂದು ಬಗೆಯ ಜಿಗುಪ್ಸೆ ಮೂಡಿ ನಿಂತಿತ್ತು. ಕುಳಿತು ಕುಳಿತು ಸಾಕಾಗಿ ಅವನ ಪಕ್ಕದಲ್ಲಿಯೇ ನಿಂತಿದ್ದ ತನ್ನ ಅವ್ವನ ಸೀರೆಯನ್ನು ಬಲವಾಗಿ ಎಳೆದು ಹೇಳಿದ, ಅವ್ವ, ಬಿಸಿಲು ಜಾಸ್ತಿ ಆಯ್ತಾ ಇದೆ, ನಡಿ ಊರಿಗೆ ಹೋಗವ. ಒಸಿ ಸುಮ್ಕಿರು, ಬಂದೋರು ಬಂದೋ ತೋರಿಸ್ಕೊಂಡೇ ಹೋಗೋವ. ಹೊತ್ತೂಡಕ್ಕೆ ಮುಂಚೆ ಬಂದೋ ನಾವು. ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳಾರು. ತನ್ನನ್ನು ಹೆತ್ತವಳು ಮೌನವಾಗಿ ನೋವನ್ನು ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡ ಹುಡುಗ ಹೇಳಿದ, ನಾನು ಇದ್ದರೆಷ್ಟು ಸತ್ತರೆಷ್ಟು, ನಡಿಯವ್ವ ಹೋಗುವ ಊರಿಗೆ. 3 ಹೊತ್ತು ಸಾಯ್ತೀನಿ ಇದೇ ನಿನ್ನ ನಾಲಿಗೆ ಮೇಲೆ. ಒಂದು ದಿನ ಬಳ್ಳಕೆರೆ ಎನ್ನುವಂಥ ಒಂದು ಹಳ್ಳಿ ಇತ್ತಂತೆ. ಆ ಹಳ್ಳಿಯಿಂದ ಬೆಳಗ್ಗೆ ಬೇಗನೆ ಹೊತ್ತು ಮೂಡುವುದಕ್ಕೆ ಮುಂಚೆಯೇ, ಬಿಸಿಲು ಬರುವುದಕ್ಕೆ ಮೊದಲೇ ಬಂದು ಆಸ್ಪತ್ರೆಯಲ್ಲಿ ಒಬ್ಬ ಹೆಂಗಸು ಮತ್ತು ಸುಮಾರು 15 ವರ್ಷದ ಹುಡುಗ ಯಾರ ಗಮನಕ್ಕೂ ಬರದೆ ಅಲ್ಲೇ ಬಿದ್ದಿದ್ರಂತೆ. ಒಂದು ಮೂಲೆಯಲ್ಲಿ ಕೂತಿದ್ರು ಅವರು. ಯಾರಿಗೂ ಗೊತ್ತಾಗಲಿಲ್ಲ. ಆಸ್ಪತ್ರೆ ಅಷ್ಟು ದೊಡ್ಡ ಆಸ್ಪತ್ರೆ ಆಗಿದ್ದರೂ ಯಾರ ಗಮನಕ್ಕೂ ಬರಲೇ ಇಲ್ಲ. ಆ ಹೆಂಗಸು ಯಾರು ಅಂತ ಕೇಳಿದರೆ ಆ ಹುಡುಗನ ತಾಯಿ. ಸುಮಾರು 40 ವರ್ಷ ಆಗಿರ್ಬೋದು ಆ ತಾಯಿಗೆ. ಹುಡುಗ ಅಲ್ಲೇ ಇದ್ದಿರುವಂಥ ವರಾಂಡ ಅಂದರೆ ಜಗಲಿ ಮೇಲೆ ಒಂದು ಕಂಬ ಇತ್ತಂತೆ. ಆ ಕಂಬಕ್ಕೆ ಹೊರಗೆ ಕೂತಿದಾನಂತೆ. ಆಸ್ಪತ್ರೆಗೆ ಯಾರೆಲ್ಲ ಬಂದು ಹೋಗ್ತಾರೆ ಅಂತ ಹೇಳಿ ಅವರನ್ನು ನೋಡ್ತಾ ಇದ್ದ. ಆದರೆ ಯಾಕೆ ಬಂದಿರ್ಬೋದು ಎನ್ನುವಂತಹ ಕುತೂಹಲ ಅವನಲ್ಲಿರಲಿಲ್ಲ. ಯಾಕಾದರೂ ಬರಲಿ, ಯಾರು ಏನಕ್ಕಾದರೂ ಬರಲಿ, ನನಗೇನಾಗಬೇಕು. ಅವನಿಗೆ 15 ವರ್ಷಕ್ಕೆ ಅವನಿಗೆ ಜಿಗುಪ್ಸೆ ಬಂದ ಹಾಗಿದ್ದಂತೆ. ಪ್ರಪಂಚದ ಮೇಲೆ ಯಾವ ಆಸೆಯೂ ಇಲ್ಲ, ಯಾವ ಭರವಸೆಯೂ ಇಲ್ಲ ಎನ್ನುವವನ ರೀತಿಯಲ್ಲಿ ಅವನ ಮನಸ್ಥಿತಿ ಇತ್ತಂತೆ. ಕುಳಿತು ಕುಳಿತು ಸಾಕಾಗಿದೆ ಅವನಿಗೆ. ಒಂದಷ್ಟು ಬೇಗನೆ ಬಂದಿದ್ದಾರೆ. ಬೇಗ ಬಂದು ಕೂತು ಅವನಿಗೆ ಸಾಕಾಗಿ ಹೋಗಿದೆ. ಆದ ಕಾರಣ ತನ್ನ ಹತ್ತಿರದಲ್ಲಿ ನಿಂತಿರುವಂತಹ ತನ್ನ ಅವ್ವನ ಸೀರೆಯನ್ನು ಬಲವಾಗಿ ಎಳೆದು ಹೇಳ್ತಾನಂತೆ, ಅವ್ವ, ಬಿಸಿಲು ಜಾಸ್ತಿ ಆಯ್ತಾ ಇದೆ, ನಡಿ ಊರಿಗೆ ಹೋಗವ. ನಾವು ಬಿಸಿಲು ಹೆಚ್ಚಾಗ್ತಾ ಇದೆ, ನಾವು ಒಂದು ಬೆಳಗ್ಗೆ ಬಂದಿದ್ದೇವೆ. ಬಿಸಿಲು ಬರೋದಕ್ಕಿಂತ ಮುಂಚೆಯೇ ಇಲ್ಲಿಗೆ ಬಂದಾಗಿದೆ ನಾವು. ಇವಾಗ ಬಿಸಿಲು ಹೆಚ್ಚಾಗ್ತಾ ಇದೆ, ನಾವು ಊರಿಗೆ ವಾಪಸ್ ಹೋಗುವ ನಾವು ಊರಿಗೆ. ಹೇಳಿದಾಗ ತಾಯಿಗೆ ಕೋಪ ಬರುತ್ತೆ. ಒಸಿ ಸುಮ್ಕಿರು, ಬಂದವರು ತೋರಿಸ್ಕೊಂಡೇ ಹೋಗವ. ನಾವು ಹೇಗಿದ್ದರೂ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿಗೆ ಬಂದ ನಂತರ ಏನು ಮಾಡ್ತೇವೆ? ಬಂದ ನಂತರ ನಾವು ನಿನ್ನನ್ನು ಇಲ್ಲಿರುವಂಥ ವೈದ್ಯರಿಗೆ ತೋರಿಸ್ಕೊಂಡೇ ವಾಪಸ್ ಹೋಗೋದು. ಅಯ್ಯೋ, ನಾವು ಹೊತ್ತೂಡೋಕ್ಕೆ ಮುಂಚೆವೇ ಬಂದು ನಾವೇನಾಗಿದೆ, ಮಗ ಹೇಳ್ತಾ ಇದ್ದಾನೆ, ನಾವು ಹೊತ್ತು ಮೂಡುವುದಕ್ಕೆ ಮುಂಚೆಯೇ ಬಂದಿದ್ದೇವೆ. ನಾವು ಒಂದಷ್ಟು ಬೆಳಗ್ಗೆ ಬಂದಿದ್ದೇವೆ. ಇಷ್ಟು ಹೊತ್ತಾದರೂ ಯಾರು ನನ್ನನ್ನು ನೋಡಲಿಕ್ಕೆ ಯಾರು ಬರ್ತಾ ಇಲ್ಲ. ಏನು ಮಾಡುವಂಥದ್ದು? ಇಲ್ಲಿ ನಿನ್ನ ರಾಗವ ಯಾರು ಕೇಳಾರು? ಇಲ್ಲಿ ನಾನು ಹೇಳುವಂಥದ್ದು ಅಥವಾ ನೀನು ಹೇಳುವಂಥದ್ದನ್ನು ಕೇಳಲಿಕ್ಕೆ ಯಾರೂ ಇಲ್ಲ ಇಲ್ಲಿ ಅಂತ ಹೇಳಿ ಮಗ ಹೇಳುವಾಗ ತಾಯಿ
ತುಂಬಾ ನೋವಾಗ್ತದಂತೆ ತಾಯಿಗೆ. ಅವಳು ಮೌನವಾಗಿ ನೋವನ್ನು ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡು ಹುಡುಗಿ ಹೇಳ್ತಾನಂತೆ. ತಾಯಿಗೆ ಬೇಜಾರಾಗತ್ತೆ ಅಂತ ಹೇಳಿ ಮಗನಿಗೆ ಗೊತ್ತಾಗತ್ತೆ. ತಾಯಿಯ ಮುಖ ನೋಡಿದಾಗ ಗೊತ್ತಾಗತ್ತೆ ತನಗೆ ಇಷ್ಟೆಲ್ಲ ಅವಮಾನ ಆಗ್ತಾ ಇದೆ, ತನಗೆ ನೋವು ಆಗ್ತಾ ಇದೆ. ತನ್ನ ಮಗನಿಗೆ ಹುಷಾರಿಲ್ಲ ಅಂತ ಹೇಳುವಾಗಲೂ ಕೂಡ ಯಾರು ಒಂದು ಏನು ಯಾಕೆ ಬಂದಿದ್ದೀರಿ, ಏನು ವಿಷಯ ಅಂತ ಹೇಳಿ ಯಾರು ತಮ್ಮನ್ನು ಕೇಳ್ತಾ ಇಲ್ಲ ಅಲ್ವಾ ಅಂತ ಹೇಳಿ ತಾಯಿಗೆ ತುಂಬಾ ಬೇಜಾರಾಗ್ತಾ ಇದೆಯಂತೆ. ಅದು ಅವಳಿಗೆ ಅವಳಿಗೇನಾದರೂ ಬೇಜಾರಾಗೋದಿಲ್ಲ, ತನ್ನ ಮಕ್ಕಳಿಗೇನಾದರೂ ಆದರೆ ತುಂಬಾ ನೊಂದ್ಕೊಳ್ತಾಳೆ. ಹಾಗಾಗಿ ಹುಡುಗ ಹೇಳಿದ, ನಾನು ಇದ್ದರೆಷ್ಟು ಸತ್ತರೆಷ್ಟು, ನಡೆಯವ ಹೋಗುವ ಊರಿಗೆ. ಈ ಮಾತನ್ನು ಮಗನ ಬಾಯಿಯಲ್ಲಿ ಬಂದಾಗ ತಾಯಿಯ ಮನಸ್ಥಿತಿ ಹೇಗಿರ್ಬೋದು ಯೋಚನೆ ಮಾಡಿ. ನಾನು ಇದ್ದರೆಷ್ಟು ಸತ್ತರೆಷ್ಟು, ನಡೆಯವ ಊರಿಗೆ ಹೋಗವ. ತಾಯಿಗೆ ತನ್ನ ಪ್ರಪಂಚನೇ ತನ್ನ ಮಗ, ತನ್ನ ಮಕ್ಕಳು ಅಂತ ಹೇಳಿದ್ರೆ ತಾಯಿಗೆ ತನ್ನ ಪ್ರಪಂಚ. ಆ ಪ್ರಪಂಚವನ್ನು ಬೆಳಗಬೇಕಾಗಿರುವಂತಹ ಮಗು ಇವಾಗಲೇ 15 ವರ್ಷಕ್ಕೆ ಹೀಗೆ ಹೇಳಿದರೆ ಆ ತಾಯಿಯ ಮನಸ್ಥಿತಿ ಹೇಗಿರ್ಬೋದು. 3 ಹೊತ್ತು ಸಾಯ್ತೀನಿ ಇದೇ ನಿನ್ನ ನ್ಯಾಲಿಗೆ ಮೇಲೆ. ನೀನು 3 ಹೊತ್ತು ಸುಮ್ಮನೆ ಇರಲಿಕ್ಕೆ ನಿಂಗೆ ಬರೋದಿಲ್ಲ. ನೀನು 3 ಹೊತ್ತು ಏನು ಮಾಡ್ತಾ ಇದೆಯಾ? ಸಾಯ್ತೀಯಾ ಅಂತ ಹೇಳ್ತಾ ಇದೆಯಲ್ವಾ? ಯಾಕೆ ಹೀಗೆ ಹೇಳ್ತೀಯಾ? ನೀನು ಹೀಗೆ ಹೇಳೋದ್ರಿಂದ ನೀನು ಸಾಯೋದಲ್ಲ, ನನ್ನನ್ನು ಸಾಯಿಸ್ತಾ ಇದೆಯಾ ಎನ್ನುವಂಥ ಮನಸ್ಥಿತಿ ಅವಳಲ್ಲಿ ಉಂಟಾಗತ್ತೆ. ತನ್ನ ಮಕ್ಕಳಿಗೆ ಚೂರು ನೋವಾದರೂ ಸಹಿಸಿಕೊಳ್ಳುವಂತಹ ತಾಳ್ಮೆ ಅಥವಾ ಶಕ್ತಿ ತಾಯಿಗೆ ಇರಲ್ವಂತೆ. ಅವನು ಪುನಃ ವಾಪಸ್ ತಾಯಿ ಬೈದಾಗ ಕೇಳ್ತಾನೆ, ಇದ್ದು ನಾನು ಯಾವ ರಾಜ್ಯ ಆಳಬೇಕು? ನಾನಿದ್ರೆ ಏನಾಯಿತು? ನಾನಿದ್ದು ಏನಾದರೂ ಸಾಧಿಸುವಂಥದ್ದು ಏನಾದರೂ ಇದೆಯಾ? ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು ತನ್ನ ಮಗನ ಬಾಯಿಯಿಂದ ಬಂದದ್ದು ತಾಯಿಗೆ ಆಶ್ಚರ್ಯ ಅಂತ ಅನ್ನಿಸ್ಲಿಲ್ಲ. ಮಗ ಹೀಗೆ ಹೇಳಿದರೂ ಕೂಡ ತಾಯಿಗೆ ಅವನು ಯಾಕೆ ಹೀಗೆ ಹೇಳಿದ, ಅಯ್ಯೋ ಇಷ್ಟೆಲ್ಲ ಮಾತಾಡ್ತಾನಲ್ವ ನನ್ನ ಮಗ ಅಂತ ಅನ್ನಿಸ್ಲಿಲ್ಲ. ಯಾಕಂತ ಹೇಳಿದ್ರೆ ಆ ಮಗ ಅನುಭವಿಸ್ತಾ ಇರುವ ನೋವು ಆ ತಾಯಿಗೆ ಗೊತ್ತಿದೆ. ಆ ಮಗನಿಗೆ ಆಗಿರುವಂತಹ ಅವನ ದೇಹಕ್ಕಾಗಿರುವಂತಹ ನೋವೇನಿದೆ, ಆ ನೋವುಗಳು ಆ ಮಗನ ಬಾಯಿಯಿಂದ ಇಂತಹ ಮಾತುಗಳನ್ನು ಭರಿಸ್ತಾ ಇವೆ. ತಾಯಿ ಆಶ್ಚರ್ಯ ಪಡದೆ ತನ್ನ ಹೆತ್ತ ಕರಳು ಚುರುಕೆಂದು ಸೆರಗಿನಿಂದ ಕಣ್ಣೊರೆಸಿಕೊಂಡಳು. ಅವಳಿಗೆ ಬೇಜಾರಾಗತ್ತೆ, ತನ್ನ ಮಗ ಈ ರೀತಿ ಮಾತಾಡ್ತಾ ಇದ್ದಾನಲ್ವಾ ಅಂತ ಹೇಳಿ ಬೇಜಾರಾಗತ್ತೆ, ಕಣ್ಣೀರು ಬರುತ್ತೆ. ತನ್ನ ದೇಹದಲ್ಲಿರುವ ಕಾಯಿಲೆಯ ನೋವನ್ನು, ತಾಯಿಯ ಅಸಹಾಯಕತೆಯನ್ನು, ಅವಮಾನವನ್ನು ಇನ್ನು ಸಹಿಸಲಾಗದು ಎನ್ನುವ ರೀತಿಯಲ್ಲಿ ಹುಡುಗ ದಡಕ್ಕನೆ ಮೇಲೆದ್ದು ಮುಂದುವರಿದ. ಇಲ್ಲ, ಇನ್ನು ನನ್ನಿಂದ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ತನಗೆ ನೋವು ಹೆಚ್ಚಾಗ್ತಾ ಇದೆ, ತನ್ನ ಕಾಯಿಲೆಯನ್ನು, ತನ್ನ ದೇಹಕ್ಕಾಗಿರುವಂಥ ಕಾಯಿಲೆಯನ್ನು ನೋಡುವವರು ಯಾರೂ ಇಲ್ವೇ ಅಂತ ತಾಯಿ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ತಾಯಿಗೆ ಏನಾದರೂ ಮಾಡಲಿಕ್ಕೆ ಆಗ್ತಾ ಇದ್ದರೆ ತಾಯಿ ಮಾಡ್ತಾ ಇದ್ಲು. ಆದರೆ ತಾಯಿಗೆ ಈ ರೀತಿ ಆಗುವಂತಹ ಅವಮಾನವನ್ನು ಇನ್ನಂತೂ ನನ್ನ ಕೈಯಿಂದ ಸಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಹುಡುಗ ಏನು ಮಾಡ್ತಾನೆ, ಒಮ್ಮೆಲೆ ಕೂತಿದ್ದನು ಒಮ್ಮೆಲೆ ಮೇಲೆ ಹೇಳ್ತಾನಂತೆ. ಮುಂದುವರಿತಾನೆ, ಎಲ್ಲಿಗೋ ಮಗ, ಎಲ್ಲಿಗೆ ಹೋಗ್ತಾ ಇದೆಯಾ ನೀನು? ಎದ್ದು ಎಲ್ಲಿಗೆ ನಡಿಲಿಕ್ಕೆ ಕೂಡೋದಿಲ್ಲ ನಿನಗೆ? ಎಲ್ಲಿಗೆ ಹೋಗ್ತಾ ಇದೆಯಾ? ಡಾಕ್ಟ್ರ ನೋಡೋಕೆ. ನಾನೇನು ಮಾಡ್ತಾ ಇದ್ದೇನೆ? ಡಾಕ್ಟ್ರನ್ನ ನೋಡೋಕೆ ಹೋಗ್ತಾ ಇದ್ದೇನೆ. ವೈದ್ಯ ಮೊದಲೇ ತೂರಾಡ್ತಿ ಬಿದ್ದು ಬುಟ್ಕನಪ್ಪ. ನಿಂಗೆ ಎದ್ದು ನಡೆಯೋಕ್ಕೆ ಕೂಡೋದಿಲ್ಲ, ನೀನು ತೂರಾಡ್ತಾ ಹೋಗ್ತಾ ಇದೆಯಾ? ಬಿದ್ದು ಬಿಟ್ಟರೆ ಕಷ್ಟ ಆಗತ್ತೆ, ಮೆಲ್ಲ ಹೋಗು ಅಂತ ಹೇಳಿ ಹಿಡ್ಕೊಳ್ಳಿಕ್ಕೆ ತಾಯಿ ಅವನ ಹಿಂದೆ ಹೋಗ್ತಾಳಂತೆ. ಬಂದ ತಾಯಿಯ ಕೈಗಳಿಂದ ಕೊಸರಿಕೊಂಡವನೇ ವೈದ್ಯಾಧಿಕಾರಿಗಳ ಕೊಠಡಿಯನ್ನು ಪ್ರವೇಶಿಸ್ತಾನೆ. ಅವನ ತಾಳ್ಮೆ ಏನಾಗಿದೆ, ತಾಳ್ಮೆ ಸಹನೆ ಎನ್ನುವಂಥದ್ದು ಎಲ್ಲವೂ ಮುಗ್ದಿದೆ. ಅವನಿಗೆ ಅಲ್ಲಿ ಇನ್ನು ನನಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಮಟ್ಟಕ್ಕೆ ಬಂದಾಗ ಆತ ನೇರವಾಗಿ ತಾಯಿ ಹಿಡ್ಕೊಳ್ಳೋಕ್ಕೆ ಬಂದರೂ ಕೂಡ ತಾಯಿಯ ಕೈಯನ್ನು ಬಿಡಿಸಿಕೊಂಡು ಅವನು ನೇರವಾಗಿ ಡಾಕ್ಟರ್ ಇರುವಂತಹ ಕೊಠಡಿಯನ್ನು ಪ್ರವೇಶಿಸ್ತಾನಂತೆ. ನೆರೆದಿದ್ದ ಜನರ ಗುಂಪನ್ನು ಸೀಳಿ ವೈದ್ಯಾಧಿಕಾರಿಯ ಮೇಜಿನ ಮೇಲೆ ನಿಂತು ಜೋರಾಗಿ ಹೇಳ್ತಾನಂತೆ. ಅಲ್ಲಿ ಒಂದಷ್ಟು ಜನ ಇದ್ದರು. ಸಾಮಾನ್ಯವಾಗಿ ಒಬ್ಬೊಬ್ಬರನ್ನೇ ಡಾಕ್ಟರ ಕೋಣೆ ಒಳಗೆ ಬಿಡುವಂಥದ್ದು. ಆದರೆ ಇವರು ಅಲ್ಲಿ ಒಂದಷ್ಟು ಜನ ಇದ್ದರೂ ಕೂಡ ಅವರನ್ನೆಲ್ಲರನ್ನು ಹಿಂದಕ್ಕೆ ತಳ್ಳಿ ಇವನು ಮುಂದಕ್ಕೆ ಹೋಗಿ ವೈದ್ಯಾಧಿಕಾರಿಯ ಮೇಜಿನ ಮುಂದೆ ನಿಲ್ತಾನಂತೆ. ನಿಂತು ಜೋರಾಗಿ ಹೇಳ್ತಾನಂತೆ, ನಾನು ನಮ್ಮವ ಒತಾರೆಯಿಂದ ಕಾಯ್ಕೊಂಡಿದ್ದೀವಿ. ನಾನು
ನನ್ನ ತಾಯಿಯು ಬೆಳಗ್ಗೆಯಿಂದ ಒಂದಷ್ಟು ಬೇಗ ಬಂದು ನಾವಿಲ್ಲಿ ಕಾಯ್ಕೊಂಡಿದ್ದೀವಿ. ವೈದ್ಯಾಧಿಕಾರಿ ಇವನು ಅಷ್ಟೊತ್ತು ಹಾಗೆ ಹೇಳಬೇಕಾದ್ರೆ ವೈದ್ಯಾಧಿಕಾರಿ ತಲೆ ತಗ್ಗಿಸಿದ್ದವನು ಕತ್ತೆತ್ತಿ ನೋಡ್ತಾನಂತೆ. ಸುಮಾರು ಎತ್ತರದ ನರಪೇತಲ ಅಗಲ ಕಿವಿಗಳ ಹೊಟ್ಟೆ ಡುಬ್ಬಣ್ಣನೊಬ್ಬ ತನ್ನ ಮುಂದೆ ಬಂದು ನಿಂತಿದ್ದಾನೆ. ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲೆ ನಿಂತಿದೆ. ವೈದ್ಯಾಧಿಕಾರಿ ಕೆಳಗೆ ಬಗ್ಗಿ ಏನೋ ಮಾಡ್ತಾ ಇದ್ದ. ಇವನು ಈ ರೀತಿ ನನ್ನನ್ನೊಮ್ಮೆ ನೋಡಿ ಅಂತ ಹೇಳಿದಾಗ ಮೇಲೆ ತಲೆ ಎತ್ತಿ ನೋಡ್ತಾನಂತೆ. ಅವನನ್ನು ನೋಡಿದಾಗ ಸುಮಾರು ಎತ್ತರ, ಸಾಮಾನ್ಯ ಎತ್ತರದ ಒಬ್ಬ ಹುಡುಗ, ನರಪ್ರೇತಲ ಸಪೂರವಾಗಿದ್ದಾನೆ, ಅಗಲ ಕಿವಿ ಇದೆ, ಹೊಟ್ಟೆ ದೊಡ್ಡದಾಗಿದೆ, ತನ್ನ ಮುಂದೆ ಬಂದು ನಿಂತಿದ್ದಾನೆ. ಅವನಿಗೆ ಅವನ ಮುಖ ನೋಡಿದರೆ ಗೊತ್ತಾಗ್ತಾ ಇದೆ ಅವನಿಗೆ ತುಂಬಾ ನೋವಿದೆ, ಯಾವುದೋ ನೋವು ಅವನನ್ನು ಕಾಡ್ತಾ ಇದೆ ಅಂತ ಹೇಳುವಂಥದ್ದು ಡಾಕ್ಟ್ರಿಗೆ ಗೊತ್ತಾಗತ್ತಂತೆ. ಹುಡುಗನೇ ಮತ್ತೆ ಹೇಳಿದ. ಇವನು ಈ ಹುಡುಗನನ್ನು ನೋಡ್ತಾ ಇರಬೇಕಾದ್ರೆ ಅವನು ಬಿಟ್ಟ ಕಣ್ಣು ಹಾಗೆಯೇ ನೋಡಿಕೊಂಡು ಹುಡುಗನನ್ನು ನೋಡ್ತಾ ಇದ್ದಾನಂತೆ. ಈಗ ಹುಡುಗ ಮತ್ತೆ ಮುಂದುವರಿಸ್ತಾನಂತೆ. ನನ್ನನ್ನು ನೋಡಿ ವೈದ್ಯಾಧಿಕಾರಿಗೆ ಈ ಅಪರೂಪದ ವ್ಯಕ್ತಿಯನ್ನು ಕಂಡು ಸ್ವಲ್ಪ ಕುಚೇಷ್ಟೆ ಮಾಡಬೇಕೆನಿಸಿ ಅವನನ್ನೇ ದೃಷ್ಟಿಸಿ ಹೇಳಿದ. ವಸಿಯೇನೋ ಚೆನ್ನಾಗೇ ನೋಡಿದೆ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿ ಮಾತ್ರ ಗಾಂಧಿ ಕಿವಿಗಳು ಇದ್ದಂಗಿವೆಯಪ್ಪ. ಅಯ್ಯೋ, ನಿನ್ನನ್ನೇನು ನೋಡೋದು, ನಾನು ಆಗದಿಂದ ನಿನ್ನನ್ನೇ ನೋಡ್ತಾ ಇದ್ದೇನೆ. ಇವನನ್ನು ನೋಡಿದಾಗ, ಈ ವ್ಯಕ್ತಿಯ ಹುಡುಗನ ದೇಹವನ್ನು ನೋಡಿದಾಗ ಆ ಡಾಕ್ಟ್ರಿಗೆ ಕೂಡ ಸ್ವಲ್ಪ ಚೇಷ್ಟೆ ಮಾಡುವ ಅಂತ ಅನಿಸಿತಂತೆ. ಆ ಹುಡುಗನ ಮುಖದಲ್ಲಿ ನೋವಿದೆ, ರೋಷ ಇದೆ, ಅಸಹಾಯಕತೆ ಇದೆ, ಎಲ್ಲವೂ ಇದೆ. ಆದರೂ ಒಂಚೂರು ತಮಾಷೆ ಮಾಡುವ, ಅವನ ಮುಖದಲ್ಲಿ ಒಂಚೂರು ಆ ಕೋಪ ಇದ್ದದೆಲ್ಲ ಹೋಗಲಿ ಅಂತ ಹೇಳುವಂತಹ ಇದು ನೋಡುವ ಅಂತ ಹೇಳಿ ನೋಡ್ತಾನಂತೆ. ವೈದ್ಯಾಧಿಕಾರಿ ಅಪರೂಪದ ವ್ಯಕ್ತಿಯನ್ನು ಕಾಣ್ತಾನಂತೆ. ಯಾರು ಇಷ್ಟರೊಳಗೆ ಹಾಗೆ ಹುಷಾರಿಲ್ಲದ ಇಷ್ಟೊಂದು ನೋವಿನಿಂದ ಇರುವಂಥ ಹುಡುಗನನ್ನು ನೋಡಿರಲಿಲ್ಲ. ಹಾಗಾಗಿ ಇವನನ್ನು ನೋಡಿದಾಗ ಸ್ವಲ್ಪ ಅವನನ್ನು ಸ್ವಲ್ಪ ಕುಚೇಷ್ಟೆ ಮಾಡುವ ಅಂತ ಅನಿಸಿತಂತೆ. ಅವನನ್ನೇ ದೃಷ್ಟಿಸಿ ಹೇಳ್ತಾನಂತೆ. ವಸಿಯೇನೋ ಚೆನ್ನಾಗೇ ನೋಡ್ತಾ ಇದ್ದೀನಿ, ನಿನ್ನನ್ನೇ ನೋಡ್ತಾ ಇದ್ದೀನಿ. ನಿನ್ನ ಹೊಟ್ಟೆ ಏನಾಗಿದೆ, ದಪ್ಪಗಿವೆ, ಕೈಕಾಲುಗಳು ಸಣ್ಣಗಿವೆ, ಕಿವಿಗಳು ಮಾತ್ರ ಏನಾಗಿವೆ, ಗಾಂಧಿ ಕಿವಿಗಳು ಇದ್ದಾಗಿವೆಯಪ್ಪ ಅಂತ ಹೇಳ್ತಾರಂತೆ. ಆ ಹುಡುಗನಿಗೆ ತನ್ನ ಚಿತ್ರಣವನ್ನು ಕೊಡ್ತಾ ಹೋಗ್ತಾರೆ. ಆಗ ಆ ಹುಡುಗನಿಗೆ ಹೇಗಾಗಬಹುದು, ಅವನಿಗೆ ಅಲ್ಲಿ ತಡೆಯುವಂತಹ ಆ ನೋವನ್ನು ಅನುಭವಿಸಿ ಇವನು ಏನೇ ಹೇಳ್ತಾ ಇದ್ದಾನೆ ಅದನ್ನೆಲ್ಲ ಕೇಳುವಂತಹ ಒಂದು ಪರಿಸ್ಥಿತಿ ಅವನಲ್ಲಿ ಇಲ್ಲ. ಮುಂದಿನ ತರಗತಿಯಲ್ಲಿ ನೋಡುವ. ಧನ್ಯವಾದಗಳು.